ಈಗ ವಕ್ಫ್ ತಿದ್ದುಪಡಿ ಮಸೂದೆ ವಿಚಾರಕ್ಕೆ ಬರೋಣ. ಈಗ ಅದು ಮರುನಾಮಕರಣ ಆಗಿದೆ. ಉಮೀದ್ ಬಿಲ್ ಅಂತಂದ್ರೆ ಭರವಸೆಯ ಬಿಲ್ಲು ಅಂತ. ಈ ಬಹುನಿರೀಕ್ಷಿತ ವಕ್ಫ್ ತಿದ್ದುಪಡಿ ಮಸೂದೆ ಈಗಾಗಲೇ ಅಂಗೀಕಾರ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟರ್ನೆಟ್ ಕರೆ ಮೂಲಕ ಅನ್ವರ್ ಮಾಣಿಪ್ಪಾಡಿಗೆ ಜೀವ ಬೆದರಿಕೆ ವರದಿಯನ್ನು ಕೊಟ್ಟವರು ಇವರೇ. ಅನ್ವರ್ ಮಾಣಿಪ್ಪಾಡಿ ಇವರಿಗೆ ಜೀವ ಬೆದರಿಕೆಯ ಕಾಲ್ಗಳು ಬರ್ತಾ ಇದೆ. ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿ ಹೇಳಿದ್ನಲ್ಲ, ವಕ್ಫ್ ತಿದ್ದುಪಡಿ ವಿಚಾರದಲ್ಲಿ ವರದಿಯನ್ನು ಕೊಟ್ಟಿದ್ದವರು ಅನ್ವರ್ ಮಾಣಿಪ್ಪಾಡಿ ಅವರೇ. ಈಗ ಲಾಸ್ಟ್ 2-3 ಡೇಸಿಂದ ನಿರಂತರವಾಗಿ ಇವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆಯಂತೆ. ಯಾವುದೋ ಒಂದು ಭಾಷೆಗಳಲ್ಲ, ಉರ್ದು, ಮರಾಠಿ, ಹಿಂದಿ, ಕನ್ನಡ, ತುಳು, ಇಂಗ್ಲೀಷ್ ಎಲ್ಲ ಭಾಷೆಯಿಂದಲೂ ಕೂಡ ಯಾರ್ಯಾರೋ ಕಾಲ್ ಮಾಡಿ ಬೆದರಿಕೆ ಹಾಕ್ತಾ ಇದ್ದಾರೆ. ಅವರೆಲ್ಲರೂ ನಿನ್ನನ್ನು ಬಿಡೋದಿಲ್ಲ, ಮುಗಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ ಅಗರ್ವಾಲ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ತಿಳಿಸಿದ್ದಾರೆ ಹಿಂಗೆ ಬಂದಿದೆ ಅಂತ. ಜೊತೆಗೆ ಭದ್ರತೆ ಕೊಡಬೇಕು ನನಗೆ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ವರ್ ಮಾಣಿಪ್ಪಾಡಿ ಅವರು. ಸರ್, ಥ್ರೆಡ್ ಕಾಲ್ ಬಗ್ಗೆ ಅಂದರೆ ಯಾವಾಗ, ಹೇಗೆ, ಯಾವ ರೀತಿ? ಎಸ್ಪೆಷಲಿ ನಿನ್ನೆ ಸಾಯಂಕಾಲದಿಂದ ಶುರುವಾಗಿತ್ತು. 8-9 ಲೆಕ್ಕ ಎಷ್ಟು ಜಾಸ್ತಿ ಇರ್ಬೋದು ಬಂದಿತ್ತು. ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬಂದಿತ್ತು. ಇಂಗ್ಲೀಷಲ್ಲಿ, ಮರಾಠಿಯಲ್ಲಿ, ಕನ್ನಡ, ತುಳುವಲ್ಲಿ, ಮಲಯಾಳಂದಲ್ಲಿ. ಅದು ಡೈರೆಕ್ಟ್ ಮಾಡ್ತಿದ್ದೆ. ನಾನು ವಾಪಸ್ ಟ್ರೈ ಮಾಡಿಕೊಂಡು ಸಿಗ್ತಾ ಇಲ್ಲ, ಅದು ಇಂಟರ್ನೆಟ್ ಕಾಲ್ ಗೊತ್ತಾಯ್ತು ಆಮೇಲೆ. ಹಾಗೆ ಎಲ್ಲಿಗ ಮಾನಿಟರ್ ಮಾಡದೆ ಬಹುಶಃ ಹಿಡಿಬೋದು ಅವರಿಗೆ. ಅದಕ್ಕೆ ಆ ಒಂದಕ್ಕಾದರೂ ನನಗೆ ಪೊಲೀಸರಿಗೆ ಫೋನ್ ಕೊಡಬೇಕಾದ್ರೆ ಮಾಡಿದ್ದೇನೆ. ಏನಿದೆ, ಏನು ಹೇಳ್ತಾ ಇದ್ರು ಫೋನ್ ಮಾಡಿ? ಡ್ಯೂ ಥಿಂಕ್ ಯು ವಿಲ್ ಲಾಸ್ಟ್ ಟಿಲ್ ಯು ಸಿ ಎವ್ರಿಥಿಂಗ್? ನೋ, ಯು ಡೇಸ್ ಅ ನಂಬರ್ ಆ್ಯಂಡ್ ಹೆಚ್ಚು ಕಾಲ ज़्यादा दिन नहीं टिकेगा आप. क्या समझ रखा है आप? हमारे लोग के ऊपर कीचड़ उतारे रहो. ಹೀಗೆಲ್ಲ ಮಾಡ್ತಾ ಇದ್ದಾರೆ. ಅವ್ರದ್ದು ಏನಂದರೆ ಯಾವ ಅಂದರೆ ವಕ್ಫ್ ನೀವು ವರದಿ ಕೊಟ್ಟದ್ದಕ್ಕೆ ಆ ರೀತಿ? ಹೌದು, ಅದ್ರ ಬಗ್ಗೆ ನಿನ್ನೆಯಿಂದ ಬಾರಿ ನನ್ನ ವಿಷಯ ಭಾಳ ಮಾತಾಡಿದಿರಲ್ಲ, ಬೇಸ್ಡ್ ಆನ್ ರಿಪೋರ್ಟ್ಸ್ ಆಲ್ ವಿ ಹ್ಯಾವ್ ಡನ್ ಇಟ್ ಅಂತೇಳಿ. ಇದರಲ್ಲಿ ಈಗ ಭಾಳ ದೊಡ್ಡ ಪ್ರೆಸೆಂಟ್ ಲಿವಿಂಗ್ ನಾಯಕರು ಇರ್ತಾರೆ. ಸೊ ಅವರೇ ಮಾಡಿಸಿರ್ಬೋದು ಯಾರ ಹತ್ರ ಆದರೂ? ಖಂಡಿತ ಬಹುಶಃ ಮತ್ತೆ ಆಗಿರ್ಬೋದು ಸರ್. ಥ್ರೆಡ್